ಕೋಟೆಯ ಈ ಕೋಟೆ ನೀವು ಗೋಲ್ ಗುಂಬಜ್ ಮೇಲೆ ಹೋದಾಗ ಯಾವ ಥರ ಇದೆ ಗೊತ್ತಾ? ಈ ಗೋಲ್ ಗುಂಬಜ್ ಇದು ತಗೊಳ್ಳಿ. ಓಕೆ, ಕೋಟೆ ಈ ಕಡೆ ಅಂದರೆ ಗೋಲ್ ಗುಂಬಜ್ ಪಕ್ಕದಲ್ಲಿ ಕೋಟೆ ಇದೆ. ಈ ಕೋಟೆ ಹೇಗಿದೆ ಗೊತ್ತಾ? 14 ಕಿಲೋಮೀಟರ್ ವೃತ್ತ ಕೋಟೆ. ಈ ಕೋಟೆಯ ಏನಿದೆಯಲ್ಲ, ಈ ಕೋಟೆಯ ಭಾಗದ ಅದೇ ಕೋಟೆಯ ಮೇಲೆ ಇದ್ದೀವಿ. ಗೋಲ್ ಗುಂಬಜ್ನ ಅಲ್ಲಿ ಹತ್ತಿರ ಹೋಗಿದ್ದೀವಿ. ಇದು ಎಷ್ಟಿದೆ? ರೌಂಡು 14 ಕಿಲೋಮೀಟರ್ ಸರ್ಕಮ್ ಫರ್ ರೌಂಡ್ ಕೋಟೆ. ಈ ಕೋಟೆಗೆ ಒಳಗೆ ಬರಬೇಕಾದ್ರೆ ಒಟ್ಟು ಕೋಟೆ ಎಂಟ್ರೆನ್ಸು 7 ಗೇಟ್ಸ್. ಇಲ್ಲೊಂದು ಗೇಟ್ ಬರುತ್ತೆ, ಶಾಪುರ್ ಗೇಟ್ ಅಂತ, ಮಕ್ಕಾ ಗೇಟ್, ಬಹುಮನಿ ಗೇಟ್, ಫತೇ ಗೇಟ್, ಈ ಥರ 7 ಗೇಟ್ಸ್. ಯಾಕಂದರೆ ಸಿಟಿಗೆ ಸೆಕ್ಯೂರಿಟಿಗೋಸ್ಕರ ರಾಜ ಕೋಟೆ ಕಟ್ತಾ ಇದ್ದ. ಈಗ ನಾವು ಕೋಟೆ ಒಳಗಡೆ ಇದ್ದೀವಿ. ಕೋಟೆ ಏನು ಮಾಡಿದ್ದೀವಿ? ಹೊರಗಡೆ ಬಂದೀವಿ. ಆ್ಯಕ್ಚುಲಿ ಕೋಟೆ ನಾರ್ಮಲ್ ಆಗಿ ಇಷ್ಟೇ ರೌಂಡ್ ಆಗಿರುತ್ತೆ. ಇದು ಎಕ್ಸ್ಟ್ರಾ ಯಾಕೆ ಬಳಸಿದ್ದಾರೆ ಅಂದರೆ ಇದು ಒಳಗೆ ಅದು ಕ್ಯಾನನ್ ಇಡಲಿಕ್ಕೆ, ಫಿರಂಗಿ ಆ ತುಪ್ಪಾಗಿ ಇಡಲಿಕ್ಕೆ ಅದನ್ನು ಎಕ್ಸ್ಟ್ರಾ ಬಳಸಲಾಗಿದೆ. ಇದು ಕೋಟೆ ಹೊರಗಡೆ ಅಂದರೆ ನೀರು ಮೊಸಳೆ. ಎಷ್ಟು ಡೆಪ್ತ್ ಇದೆ? ಇದು 58 ಫೀಟ್ ಡೆಪ್ತ್. ಎಷ್ಟಿದೆ ಅಲ್ಲಿ? ನೀರು ಮೊಸಳೆ, ವಾಟರ್ ಆ್ಯಂಡ್ ಕ್ರೊಕೊಡೈಲ್, ನೋ ಎನಿಮೀನ್ಸ್. ಈ ಕೋಟೆಗೆ ವಾಚ್ ಮಾಡಲಿಕ್ಕೆ ಅದು ಮುಂದೆ ವಾಚ್ ಟವರ್ ಕಟ್ತದೆ. ವಾಚ್ ಟವರು ಇಲ್ಲ, ನಾನು ಕೂಗ್ತೀನಿ ನೋಡ್ರಿ ಏನೋ ಬರ್ತಾ ಇದೆ, ಅಲ್ಲಿ ಸಮಸ್ಯೆ ಇದೆ ಕೋಟೆಗೆ ಅಂದರೆ ನನ್ನ ಸೋಡಲ್ಲಿ ಹೋಗುತ್ತಾ? ಹೋಗಲ್ಲ. ಆಗೇನು ಮಾಡಿದ್ದಾರೆ ಇವರು? ಕ್ಲಾಪ್ ಮುಖಾಂತರ ಅವ್ರಿಗೆ ಸಿಗ್ನಿಫಿಕೇಶನ್ ಮಾಡಿದ್ದಾರೆ. ಒಂದು ಚಪ್ಪಾಳೆ ಬೇರೆ, 2 ಚಪ್ಪಾಳೆಗೆ ಬೇರೆ ಇಡುತ್ತೆ. ದ ಕ್ಲಾಪಿಂಗ್ ದ ಪ್ಲೇಸ್ ದಿಸ್ ಒನ್ ಸ್ವಲ್ಪ ರಜೆ ಹೊಲಿ. ಯಾವ ಥರ ಮಸೀದಿ ಸೌಂಡು ನಿಮಗೆ ಅಲ್ಲಿ ಕ್ಲಿಯರ್ ಕೇಳಿಸಲ್ಲ, ಈ ಕ್ಲಾಪ್ ಸೌಂಡು ಅವರಿಗೆ ತುಂಬ ವಾಚ್ ತುಂಬ ಕ್ಲಿಯರ್ ಕೇಳುತ್ತೆ. ಅಂದರೆ ಸೌಂಡು ವಿರುದ್ಧವಾಗಿ ಚಲಿಸುತ್ತೆ ಅನ್ನೋದು. ಇಲ್ಲ ಚಿಕ್ಕವ್ರದ್ದು ನೋಡಿದ್ರೆ ಕಡ್ಡಿ ಪಟ್ಟಿಗೆ ಈ ಫಿರಂಗಿ ಎಷ್ಟಿದೆ ವೇಟು? 55 ಟನ್. ಎಷ್ಟಿದೆ? 55,000 ಕಿಲೋ ವೇಟು. ಇದು ಮದುವೆ ಕಾಣಿಕೆ. ಯಾರು ಮದುವೆ ಕಾಣಿಕೆ? ಚಾಂದ್ ಬೀಬಿ. ನಿಮ್ಗೆ ಯಾವ ಥರ ಮಹಾರಾಷ್ಟ್ರ ಬರುತ್ತೆ, ನಿಮ್ಮದು ಬೌಂಡ್ರಿ ಬರುತ್ತೆ, ನಿಮ್ಮೂರು ಬೌಂಡ್ರಿ ಬರುತ್ತೆ ತೆಲಂಗಾಣ. ಸೊ ನಮ್ಮ ಬೌಂಡ್ರಿ ಮಹಾರಾಷ್ಟ್ರ. ಈ ಮಹಾರಾಷ್ಟ್ರ ಹತ್ರ ಯಾವುದಂದ್ರೆ ಅಹಮದ್ನಗರ್, ಸೋಲಾಪುರದ ಹತ್ರ ಇರುತ್ತೆ ಮಹಾರಾಷ್ಟ್ರ. ಸೊ ಅಹಮದ್ನಗರದ ರಾಣಿ ಚಾಂದ್ ಬೀಬಿ, ಅವಳ ಗಂಡನ ಮೇಲೆ ಬಿಜಾಪುರ, ಅವಳ ಮದುವೆ ಗಿಫ್ಟ್ ಅಂತ ಇದು. ಬಟ್ ಈ ಗಿಫ್ಟು ಇಷ್ಟು ವೇಟ್ ಇದೆ ಅಂದರೆ ರಾಜನೇ ತೆರೆಬೇನೆ ಆಗಿಬಿಡುತ್ತೆ. ಹೆಂಡ್ತಿನೂ ಸ್ಟ್ರಾಂಗು, ಕೆನನು ಸ್ಟ್ರಾಂಗ್. ಹೆಂಗೆ ತರಲಿ ಇದನ್ನು? ಇಲ್ಲಿ 60 ಆನೆ ಕಳಿಸಿದಂತ ಎಳ್ಕೊಂಬರ್ಬೇಕಾದ್ರೆ ಮದುವೆಯಲ್ಲಿ. ಯಾಕಂದ್ರೆ ಅದಕ್ಕೆ ವೀಲ್ ಇಲ್ಲ. ವೀಲ್ ಇದ್ದರೆ ಈಸಿ ಆಗಿದನ. ಇದು 55 ಟನ್ ವೇಟು ಉದ್ದಿದೆ, ಅದರಲ್ಲಿ 4 ಕಡೆ. ಹೆಂಗೆ ತರಬೇಕು ಅದನ್ನು? ವೇಟ್ ಎತ್ತಲಿಕ್ಕೆ ಸಾಧ್ಯ ಇಲ್ಲ. 60 ಆನೆ ಕಳಿಸ್ಬಿಟ್ಟು ಅದು ಕಟ್ಬಿಟ್ಟು ತಂದು ಇಟ್ಟಿದ್ದಾರೆ. ಇದನ್ನು ಹಂಪಿಯ ಮೇಲೆ ತಾಳಿಕೋಟಿದ್ದಲ್ಲಿ ಯೂಸ್ ಮಾಡಿ ಹೇಳ್ತಾರೆ. ಬಟ್ ಯಾವ ಲಿಟೇಜ್ ಸಿಕ್ಕಿಲ್ಲ. ದ ಒನ್ ಟೈಮ್ ಇಸ್ ದಿಸ್ ಕ್ಯಾನನ್. ನೀವು ತುಂಬ ಬಿಗ್ ಕ್ಯಾನನ್ ಭಾರತದಲ್ಲಿ ಎಲ್ಲಿ ನೋಡ್ತೀರಾ? ಜೈಪುರ್ ಕೋಟೆ ಮೇಲೆ ಇದೆ. ಅದು ವೀಲ್ ಇದೆ, ಬಂಗಡ. ಈ ವೀಲು ಇಲ್ಲ. ಇದಕ್ಕೆ ಹೆಂಗಂದರೆ ಹೀಟಿಗೆ ಕೋಲ್ಡ್ ಆಗುತ್ತೆ, ಕೋಲ್ಡಿಗೆ ಹೀಟ್ ಆಗುತ್ತೆ. ಈಗ ಪಂಚಧಾತುರಿಂದ ಗುಣಗಳು ಚೇಂಜ್ ಆಗುತ್ತೆ. ಐರನ್, ಜಿಂಕ್, ಮೆಗ್ನೀಸಿಯಾ, ಕಾಪರ್ ಇದೆ ಇದರೊಳಗಡೆ. ಹೆಂಗೆ ಯೂಸ್ ಮಾಡ್ತಾರೆ? ಉದ್ದ 14 ಕಡೆ ಇದೆ, ಅದರಲ್ಲಿ 4 ಕಡೆ ಇದೆ. ಅದರ ಆಕಾರ ಹೆಂಗಿದೆ? ಡೆಕೋರೇಷನ್. ಹುಲಿಯ ಬಾಯಲ್ಲಿ ಸಿಕ್ಕಂಥ ಆನೆ. ಹುಲಿಯ ಬಾಯಲ್ಲಿ ಆನೆ ಸಿಗಲ್ಲ ಅಂದರೆ ಆನೆ ಶಕ್ತಿ ಇದರಲ್ಲಿ ಇದೆ. ಇದರಲ್ಲಿ 60 ಆನೆಗಳು ಬೇಕು. ಓಕೆ, 10 ಕಿಲೋ ಗನ್ ಪೌಡರ್ ಹಾಕಿಬಿಟ್ಟು ಪ್ಯಾಕ್ ಮಾಡಿ ಮುಂದ್ಗಡೆ ಬಾಲ್ ಹಾಕ್ತಾರೆ. ಬಾಲ್ ಈಸ್ ಮೆಟಲ್ ಆರ್ ಸ್ಟೋನ್. ಒಂದ್ಸಲ ಬಾಲು ಮುಂದೆ ನೋಡಿದ್ರೆ ಮ್ಯೂಸಿಯದಲ್ಲಿ ಬಾಲು ಅದೇ ಬಾಲ್ ಹಾಕ್ತಾರೆ. ಹಾಗೆ ಪಿಕ್ ಮಾಡಿದಾಗ ಗುಂಡು ಹೊಡೆತಕ್ಕೆ, ಗನ್ ಪೌಡರ್ ಹೊಡೆತಕ್ಕೆ ಗುಂಡು ರಭಸವಾಗಿ ಹೋಗುತ್ತೆ. 2 ಕಿಲೋಮೀಟರ್ ರೇಂಜು. ಕೋಟೆ ಹೊಡೆಯುತ್ತೆ, ಬಾಲ್ ಹೊಡೆಯುತ್ತೆ, ಗುಂಡು ಅಲ್ಲೇ ಬೀಳುತ್ತೆ. ಸಿಕ್ಕರೆ ಮತ್ತೆ ನಾವು ಯೂಸ್ ಮಾಡ್ಬೋದು. ಯಾವ ಥರ ನೀವು ಬಾಹುಬಲಿ ನೋಡಿದ್ರೆ, ಬಾಹುಬಲಿ ಕಟಪ ನೋಡಿದ್ಯಾ ಫಿಲ್ಮು? ಓಕೆ, ಆ ಬಾಹುಬಲಿ ಫಿಲ್ಮ್ದಲ್ಲಿ ಇದೆಯಲ್ಲ, ಅದು ಫಿಲ್ಮ್ ಆಮೇಲೆ ಮಾಡ್ತಾರೆ. ಫಸ್ಟ್ ಹಿಸ್ಟ್ರಿ ಮೇಕಿಂಗ್, ಇತಿಹಾಸವನ್ನು ನೋಡಿಬಿಟ್ಟು ಅದರ ಅಧ್ಯಯನ ಮಾಡಿಬಿಟ್ಟೆ ಫಿಲ್ಮ್ ಮಾಡಿರ್ತಾರೆ. ಆ ಕೆನ್ ಯಾವ ಥರ ನೋಡೋಣ? ಯು ಫೀಲ್ ದ ಗೋಲ್ ಗುಂಬಜ್ OMG. ಇದು OMG ಆಗತ್ತೆ ನೋಡೋಣ. ಬಿಗ್ ಕ್ಯಾನನ್. ಈ ಕೆನ್ ಹಾರುವಾಗ ಅಕ್ಕಪಕ್ಕ ಯಾರೋ ಇದ್ದರೆ ಆ ಸೌಂಡ್ ಪೋರ್ಷನ್ ಕಿವಿ ಅಥವಾ ಅವನು ಡೆಫ್ರೆಂಟ್ ಹಾರ್ಟ್ ಅಟ್ಯಾಕ್ ಆಗ್ಬೋದು ಅಥವಾ ಅಂಗವಿಕಲ ಆಗ್ಬೋದು. ಆ ಸೌಂಡ್ ಎಫೆಕ್ಟ್ ಆ ಥರ ಇರುತ್ತೆ. ಅದಕ್ಕೆ ಏನು ಮಾಡ್ತಾರೆ? ಪಕ್ಕದಲ್ಲಿ ನೀರನ್ನ ಟ್ಯಾಂಕ್ ಮಾಡಿರ್ತಾರೆ, ವಾಟರ್ ಟ್ಯಾಂಕು. ಇದು ಮದ್ದು ಹಚ್ಬಿಟ್ಟು ಅದರಲ್ಲಿ ಜಂಪ್ ಮಾಡ್ತಾರೆ. ಇದು ಆಮೇಲೆ ಫೈರ್ ಆಗುತ್ತೆ. ಬಟ್ ಇದು ಒಂದು ಟೈಮ್ ಯೂಸ್ ಮಾಡಿ ಹೇಳ್ತಾರೆ. ಬಟ್ ಯಾವ ಲಿಟರೇಚರ್ ನಮ್ಗೆ ಸಿಕ್ಕಿಲ್ಲ. ಈಗ ತುಂಬ ಹೆವಿ ವೇಟು. ಯುದ್ಧ ಅಂತ ಬಿಡಲ್ಲ ಇದನ್ನು. ಬಿಫೋರ್ 1 ಮಂತ್ ಮೊದಲೇ ಬಿಡಬೇಕಾಗತ್ತೆ. ಈಗ 60 ಹೇಳ್ಕೊಬೇಕಲ್ಲ ಇದನ್ನು. ಹೌದಾ? ಬಾಬಾ ಬೈದರೆ ಹಚ್ಚಿ ಸ್ಟಾರ್ಟ್ ಮಾಡಿ ನನಗೆ. ಸೀತ್ ಖಾನನ್ ದ ವೆರಿ ಹೆವಿ ವೇಟ್. ನಮ್ಮ ಭಾರತದಲ್ಲಿ ಎಷ್ಟೆಷ್ಟು ಇತಿಹಾಸವನ್ನು ನೋಡಿದರೆ ಅದನ್ನು ನಮ್ಮಲ್ಲಿ ನಾವು ಸರಿಯಾಗಿ ಮಾರ್ಕೆಟಿಂಗ್ ಮಾಡ್ತಾ ಇಲ್ಲ. ನೀವು ವಿಚಾರ ಮಾಡಿರಿ, ನೀವು ಹೊರದೇಶದಲ್ಲಿ ಏನು ಮಾಡ್ತಾರೆ ಹೊರದೇಶದಲ್ಲಿ? ಥೈಲ್ಯಾಂಡ್ ವಾಲ್ ಅಂತಾರೆ. ಈ ಥರ ವಾಲ್ ಇರ್ತಾವೆ ಅಲ್ಲಿ. ಏನು ಥೈಲ್ಯಾಂಡ್ ಗೋಡೆ. ನೀವು ಅಲ್ಲಿ ಹೋಗಲ್ಲ, ಅಲ್ಲಿ ನೋಡೋ ಸುಮ್ಮನೆ ಥೈಲ್ಯಾಂಡ್ ಗೋಡೆ ಚೆನ್ನಾಗಿದೆ ರೀ. ಅಲ್ರಿ ನಿಮ್ಮಲ್ಲಿ ಗೋಡೆ ಸಿಕ್ಕಾಪಟ್ಟೆ ಇವೆ. ಗೋಡೆ ಪಕ್ಕ ಏನು ಬಿಡ್ತಾರೆ? ಸರ್ಕಾರ ಗಟರ್ ವಾಟರ್ ಬಿಡ್ತಾರೆ. ಅವ್ರ ಗೋಡೆ ತುಂಬ ಅವ್ರು ಹೆಂಗೆ ಗೊತ್ತಾ? ಚಿಕ್ಕ ಮಾನ್ಯುಮೆಂಟು, ಬಿಗ್ ಪ್ರೊಡಕ್ಷನ್. ನಮ್ಮ ಬಿಗ್ ಮಾನ್ಯುಮೆಂಟು ಚಿಕ್ಕ
ನಮ್ಮ ಭಾರತ ಸಮಸ್ಯೆ ಅಂದ್ರೆ ಸಿಕ್ಕಾಪಟ್ಟೆ ಮಾನ್ಮೆಂಟ್ ಆಗಿರೋಕ್ಕೆ ಬೆಲೆ ಸಿಗ್ತಾ ಇಲ್ಲ. ಅವ್ರ ಮಾನ್ಮೆಂಟ್ ಬೆಲೆ ಇದೊಂದು ವಿಡಿಯೋ ಮಾಡ್ಕೊಳ್ಳೋಣ. ಕೂತ್ಕೊಳ್ರಿ ಎಲ್ಲ, ಕೂತ್ಕೊಳ್ರಿ ಅಲ್ಲೇ. ಪಂಚಾಯತ್ ಏನು ಕ್ಲರ್ಡ ಬಂದು ಕೂತ್ಕೊಳ್ಳಿ. ನೋಡಿ ಸರ್, ನೋಡಿ ಸರ್.